ಟೈಪ್ ಸರ್ ಇದು ACD3 ಅಂತ. ಓಕೆ ಇದು ರೀಜನರೇಟ್ ಮೋಟರ್, PM ಮೋಟರ್, ಇದು ಮ್ಯಾಗ್ನೆಟಿಕ್ ಮೋಟರ್. ಓಕೆ ಇದರಲ್ಲಿ ಏನೇನು ಮಾಡ್ತಾರೆ? ಅಲ್ಲಿ ಆಯಿಲ್ ನ ಹೇಳಿದ್ರಲ್ಲ, ಇದರಲ್ಲಿ ಏನು ಏನು ಇಲ್ಲ ಇದರಲ್ಲಿ. ಏನು ಓಕೆ ಗವರ್ನರ್ ಇದೆ. ಗವರ್ನರ್ ಇಲ್ಲ, ಲಿಫ್ಟ್ ಯಾವುದೂ ಇಲ್ಲ. ಓಕೆ ಓಕೆ ಗವರ್ನರ್ ಅಲ್ಲಿದೆ. ಗವರ್ನರ್ ಚೆಕ್ ಮಾಡ್ತೀವಿ. ಅದರಲ್ಲಿ ಏನು ಚೆಕ್ ಮಾಡ್ತೀರಿ? ಅದೇ ಮಾಮೂಲಿ ಲೂಬ್ರಿಕೇಶನ್ ಹೆಂಗಿದೆ, ಅದು ಪ್ಲೇ ಹೆಂಗಿದೆ, ಅಲ್ಲಿ ಮಾಮೂಲಿ ಅದನ್ನು ಚೆಕ್. ಓಕೆ ಗವರ್ನರ್ ಚೆಕ್ ಮಾಡಿದಿರಿ, ಇದು ಕಂಡೀಷನ್ ಮೋಟರ್ ಇದು ಚೆಕ್ ಮಾಡಿದಿರಿ. ಓಕೆ ಮಾತ್ರ ವೆರಿ ಡೇಂಜರಸ್. ಇದೇನಿದ್ರು ನಾವೇ ಕ್ಯಾಲಿಬ್ರೇಷನ್ ಮಾಡೋದು. ಓಕೆ ಅದು ಒಂದು ಸಿಸ್ಟಮ್ ಇದೆ. ಸಿಸ್ಟಮ್ ಹುಡುಗ ತಗೊಂಡೋಗಿದ್ದಾನೆ. ಓಕೆ ಆಯ್ತು. ಅದು ಬಂದು ನಾವೇ ಕ್ಯಾಲಿಬ್ರೇಷನ್ ಮಾಡೋದು. ಓಕೆ ಇಲ್ಲ ಇಲ್ಲಿ ಕೈಯ ಮುಟ್ಟಂಗಿಲ್ಲ. ಅದು ಅಲ್ಲಿ ಆ ಥರ ನಾವು ಏನು ಮಾಡೋಕ್ಕಾಗಲ್ಲ. ವೆರಿ ಡೇಂಜರ್. ಹೆಂಗಂದ್ರೆ ಮ್ಯಾಗ್ನೆಟಿಕ್ ಮೀಟರ್ ಗೊತ್ತಲ್ಲ, ಇಲ್ಲ ಕೈ ಇಟ್ಕೊಳ್ತಾ ರಫ್ ಅಂತ ಮೇಲೆ ಬಂದು. ಓಕೆ ಓಕೆ ಏನಿದ್ರು ಸಿಸ್ಟಮ್ ಅಲ್ಲೇ ಮೇನ್. ಆಯ್ತು. ಓಕೆ ಇದರಲ್ಲಿ ಜನರಲ್ ಟೆಸ್ಟ್ ಜನರಲ್ ಏನು ಚೆಕ್ ಮಾಡ್ತೀರಿ? ಟೆಸ್ಟ್ ನೋಡಿ, ಈ ಮಾನಿಟರಿಂಗ್ ಇದೆ, ಸೆನ್ಸಿಂಗ್. ಸೆನ್ಸಿಂಗ್ ಇದು ಮತ್ತೆ ಆ ಕಡೆ ಇದೆ ನೋಡಿ ಒಂದು ಮಾನಿಟರ್. ಓಕೆ ಮಾಡಿ. ಇದು ವೆರಿ ಕ್ಲಿಯರ್. ಒಂದೇ ಒಂದು ಲೆಡ್ ಇದೆ ಇದರಲ್ಲಿ. ಒಂದು ಲೆಡ್ ಸಪರೇಟ್ ಆದ್ರೆ ಲಿಫ್ಟ್ ವರ್ಕ್ ಆಗಲ್ಲ. ಓಕೆ ನೋಡಿ ಅಲ್ಲಿ ಸೆನ್ಸಿಂಗ್ ಆಗ್ತಾ ಇದೆ ನೋಡಿ. ಅದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ ಸೆನ್ಸಿಂಗ್ ಆಗ್ತಾ ಇದೆ. ಓಕೆ ಅದು ಡಿಸ್ಪ್ಲೇ ಅಲ್ಲೇ ಕೊಟ್ಟವನ ಹೆಂಗಿದೆ ಏನೇನು ಮಾಡುತ್ತೆ. ರೆಡ್ ಇಂಡಿಕೇಶನ್ ಬರ್ತಾ ಇದೆ. ಇಲ್ಲ ಅಂದ್ರೆ ಪಕ್ಕ. ಓಕೆ ಇದು ಮೋಟ್ರಲ್ಲಿ ನೀವು ಫಿಸಿಕಲ್ ಏನು ಜಸ್ಟ್ ಈ ಥರ ಚೆಕ್ ಮಾಡ್ತೀರಾ ಅಷ್ಟೇ? ಆಮೇಲೆ ಬೆಲ್ಟ್ ಗ್ಯಾಪ್ ನೋಡ್ತೀವಿ. ಬೆಲ್ಟ್ ಗ್ಯಾಪ್ ಹೆಂಗಿದೆ ಇಲ್ಲಿ ಗೊತ್ತಾಗುತ್ತೆ ನಮಗೆ. ಓಕೆ ಇವೆಲ್ಲ ನೋಡ್ತೀವಿ. ಓಕೆ ಇದು ಚೆಕ್ ಮಾಡಿದಿರಿ. ಆದ್ಮೇಲೆ ಸಿಸ್ಟಮ್ ಅಲ್ಲಿ ಗೊತ್ತಾಗುತ್ತೆ. ಆ ಸಿಸ್ಟಮಲ್ಲಿ ಈ ಸಿಸ್ಟಮಲ್ಲಿ ಏನು ಚೆಕ್ ಮಾಡ್ತೀರಿ ಇದರಲ್ಲಿ? ಇದರಲ್ಲಿ ಏನು ಮಾಡಿ MRO ಅಷ್ಟೇ. ಇದು ಡ್ರೈವ್ ಸರ್. ಇದು ಡ್ರೈವ್. ಓಕೆ ನೋಡಿ ಸರ್, ಇದು ನಮ್ಮ ಸ್ಟ್ರೆಂತ್ ಇದ್ದಂಗೆ. ಓಕೆ ಇದು ನಮ್ಮ ಬ್ರೈನ್ ಇದ್ದಂಗೆ. ಓಕೆ ಆಯ್ತು. ಓಕೆ ಆಯ್ತು. 42 ಗಂಟೆ ಹೇಳಿದ್ರು. ಓಕೆ ಇದರಲ್ಲಿ ಏನು MRO ಇದರಲ್ಲಿ ನಾವು ಏನು ಚೆಕ್ ಮಾಡೋದೇ ಇಲ್ಲವಾ? ವೋಲ್ಟೇಜ್ ನೋಡ್ತೀವಿ, ಸಿಂಬಲ್ ನೋಡ್ತೀವಿ. ಅದೇನು ಕಸ್ಟಮರ್ ಬೂತ್ ಕನೆಕ್ಷನ್ ಇದೆ ನೋಡ್ತೀವಿ ಅಷ್ಟೇ. ಓಕೆ ಅದು ಬಿಟ್ಟು ಏನು ನೋಡಲ್ಲ. ಓಕೆ ಮಂತ್ಲಿ ಚೆಕ್ಕಲ್ಲಿ ಏನೂ ಇಲ್ಲ. ಸಿಸ್ಟಮೆಟಿಕ್ ಇದೆ. ಓಕೆ ನೆಕ್ಸ್ಟ್ ಲಿಫ್ಟಲ್ಲಿ ಹೋಗಿ ಏನು ಚೆಕ್ ಮಾಡ್ತೀರಿ? ಈಗ ಲಿಫ್ಟಲ್ಲಿ ಹೋಗ್ತೀನಲ್ಲ, ಲಿಫ್ಟಲ್ಲಿ ಹೋದ್ಮೇಲೆ ಕೌಂಟರ್ ವೇಟ್ ಅಂತ ಬರುತ್ತೆ. ಓಕೆ ಕೌಂಟರ್ ವೆಯ್ಟ್. ಓಕೆ ಇದಕ್ಕಿಂತ 30% ಜಾಸ್ತಿ ವೆಯ್ಟ್ ಇರುತ್ತೆ. ಓಕೆ ಲಿಫ್ಟು ಜನ ಹೇಳ್ತಾರೆ ಲಿಫ್ಟು ನೀವು ತಿಳ್ಕಿರೋ ಪ್ರಕಾರ ಲಿಫ್ಟು ಹೆಂಗೆ ಹೋಗುತ್ತೆ. ಈಗ ಲಿಫ್ಟು ಕರೆಕ್ಟ್ ಯಾವಾಗ ತಗೊಳುತ್ತೆ? ಅಪ್ಪಲ್ಲ ಡೌನ್ ಅಲ್ಲ. ಈಗ ಅಪ್ ಮಾಡಿದ್ರೆ ಜಾಸ್ತಿ. ಅದೇ ತಪ್ಪು. ಈಗ ನೀವು ತಿಳ್ಕೊಂಡಿರೋದು ಅಪ್ಪಲ್ಲ. ಅಪ್ಪಲ್ಲಿ ಈಗ ಹೆಂಗೆ ಈಸಿ ಬಂತ ಬರುತ್ತೆ. ಅದೇ ನೀವು ಡೌನ್ ಕಳಿಸಿ ಅದು ಸ್ಟಕ್ ಇದಾಗಿಬೇಕು. ಅದು ಹೆಂಗೆ ಅಂದರೆ ಇದು ಕೌಂಟರ್ ವೇಟ್, ಇದು ಬ್ಯಾಲೆನ್ಸ್ ಮಾಡಬೇಕು. ಓಕೆ 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 ಅದಕ್ಕೆ ಬ್ಯಾಲೆನ್ಸಿಂಗ್ ವೇಟ್ ಹಾಕಿರ್ತಾರೆ ಕೌಂಟರ್ ವೇಟ್ ಅಲ್ಲಿ. ಓಕೆ ಈಗ ಅದಕ್ಕೆ ಲಿಫ್ಟ್ ಮೇಲೆ ಬಂದಿತ್ತು. ಅಕಸ್ಮಾತ್ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಕೆಳಗಡೆ ಹೋಗೋದು. ಓಕೆ ಅದು ತಿರುಗಿ ಬ್ಯಾಲೆನ್ಸ್ ಆಗಿ ಬರೋದು ಕೌಂಟರ್ ವೆಯ್ಟ್. ಲಿಫ್ಟ್ ಮೇಲೆ ಬರುತ್ತೆ. ಓಕೆ ಲಿಫ್ಟ್ ಆಲ್ವೇಸ್ ಕಮಿಂಗ್ ಅಪ್, ನೋಟ್ ಗೋಯಿಂಗ್. ಓಕೆ ನಿಮ್ಗೆ ಖಾಲಿ ಇರಬೇಕಾದ್ರೆ ಈ ಲಿಫ್ಟ್ ಪ್ರಕಾರ ಆ ಲಿಫ್ಟ್ ನೀವು 2 ಸೈಡಲ್ಲೂ ಕರೆಂಟ್ ತಗೊಳುತ್ತೆ. ಅಪ್ಪಲ್ಲೂ ತಗೊಳುತ್ತೆ, ಡೌನಲ್ಲೂ ತಗೊಳುತ್ತೆ. ಓಕೆ ಯಾಕಂದ್ರೆ ಗೇರ್ ಇರೋದು. ಈ ಲಿಫ್ಟ್ ಅಪ್ಪಲ್ಲಿ ಬರ್ಬೇಕಾದ್ರೆ ಕರೆಂಟೇ ತಗೊಳ್ಳೋದು. ಓಕೆ ರೀಜನರೇಟ್ ಡ್ರೈವ್ ಮಾಡ್ಕೊಳ್ಳೋದು. ಅದಕ್ಕೆ ಮತ್ತೆ ರೀಜನರೇಟೆಡ್ ಡ್ರೈವ್ ಅಂತ ಹೇಳೋದು. ಓಕೆ ಓಕೆ ಅಪ್ಪಲ್ಲಿ ಬರ್ಬೇಕಾದ್ರೆ. ಡೌನಲ್ಲಿ ಹೋಗ್ಬೇಕಾದ್ರೆ ನಿಮಗೆ ನೆಕ್ಸ್ಟ್ ಟೈಮ್ ನಾನು ಸಿಸ್ಟಮ್ ತರ್ತೀನಿ, ಅದ್ರಲ್ಲಿ ಗೊತ್ತಾಗುತ್ತೆ. ಆಯ್ತು. ಅಪ್ಪಲ್ಲಿ ಎಷ್ಟು ಆ್ಯಮ್ಸ್ ತಗೊಳುತ್ತೆ, ಡೌನ್ ಎಷ್ಟು ಆ್ಯಮ್ಸ್ ತಗೊಳುತ್ತೆ. ಓಕೆ ಅದು ಡೌನಲ್ಲಿ ಹೋಗ್ಬೇಕಾದ್ರೆ ಇದರಲ್ಲಿ ಏನು ಈಗ ನಮ್ಮದು ಅದು 6.9 ಆ್ಯಮ್ಸ್ ಅಂದರೆ ಇದು 12 ಆ್ಯಮ್ಸ್ ತಗೊಳುತ್ತೆ. ಓಕೆ ಅಪ್ಪಲ್ಲಿ ಬರೀ 3 ಆ್ಯಮ್ಸ್ ತಗೊಳುತ್ತೆ. ಗೊತ್ತಾಯ್ತು. ಅದಕ್ಕೆ ಡೌನಲ್ಲಿ ಹೋಗ್ಬೇಕಾದ್ರೆ ಕರೆಂಟ್ ಜಾಸ್ತಿ. ಏನಕ್ಕೆ ಅಂತ ಈ ವೇಟ್ ಎಳಿಬೇಕು. ಅಪ್ಪಲ್ಲಿ ಏನಿಲ್ಲ ಕೌಂಟರ್ ಎತ್ಕೋಬೇಕು. ಲೋಡ್ ಎತ್ಕೋಬೇಕಿದೆ ಕ್ಯಾಬಿನ್. ಓಕೆ ಈ ಲೋಡ ಎತ್ಕೋಬೇಕು, ಕ್ಯಾಬಿನ್ ಬರ್ಬೇಕು. ಆಯ್ತು. ಇವಾಗ ಏನಾಗುತ್ತೆ ಅಂದರೆ ಇದು ಬಂದ ತಕ್ಷಣ ಆರಾಮಾಗಿ ಈಸಿ ಬರುತ್ತೆ. ಆಯ್ತು ಅಷ್ಟೇ. ಅದಕ್ಕೆ ಇದು ರೀಜನರೇಟೆಡ್ ಡ್ರೈವ್ ಅಂತ ಕರೀತಾರೆ. ರೀಜನರೇಟೆಡ್ ಡ್ರೈವ್. ಓಕೆ ಈ ಮಾಡೆಲ್ಗೆ ಸಿಂಡ್ಲರ್ ಅವರು ಕಾಪಿ ಮಾಡಿ ಮೇ ಬಿ 10 to 15 years 400 rupees ಪೆನಾಲ್ಟಿ ಕೊಟ್ಟು ಕಂಪ್ನಿ. ಓಕೆ ಇದು ಫಸ್ಟ್ ಇಂಟ್ರೊಡ್ಯೂಸ್ ಬೈ ಓಟಿಸ್. ಓಕೆ ಓಕೆ ಅಷ್ಟಿದೆ ಸರ್ ಇದರಲ್ಲಿ. ಓಕೆ ಇದರಲ್ಲಿ ಏನು MRO ವರ್ಕ್ ಆಗಿದೆ, ಇದು ಚೆಕ್ ಮಾಡಿ. ಆಯ್ತು. ಓಕೆ ಅದು ಏನು ಚೆಕ್ ಮಾಡೋದು? ಅದೇನು MRO ಆಪರೇಷನ್. ಅಕಸ್ಮಾತ್ ಜನ ಸೇರ್ಕೊಂಡ್ರೆ ಈಗ ಹೇಳ್ಕೊಟ್ಟಲ್ಲ, ಇದನ್ನ ಪ್ರೆಸ್ ಮಾಡ್ಬಿಟ್ಟು ಕೀ ಆಪರೇಟ್ ಮಾಡೋದು. ಓಕೆ ಪ್ರೆಸ್ ಮಾಡಿ ಒಂದ್ಸತಿ ತೋರಿಸಿ ಸರ್. ನೋಡಿ ಇದು ಬರುತ್ತಲ್ಲ. ಓಕೆ ಈಗ ಬರಲ್ಲ, ಈ ಸ್ವಿಚ್ ಆಫ್ ಮಾಡಬೇಕು. ಓಕೆ ನೋಡಿ ಈಗ ಬರುತ್ತೆ ಲೈಟ್ ಬಂದಾಗ. ನೋಡಿ ಡಿಜೆಡ್ ಅಂತ, ಈ ಡಿಜೆಡ್ ಇದೆಯಲ್ಲ, ಲೆವೆಲ್ ಅಂದ್ರೆ ಲೆವೆಲ್ ಅದು. ಆಯ್ತು. ಓಕೆ ಇದು ಮಾಮೂಲಿ ಎರಡು, ಓನ್ಲಿ ಫಾರ್ 2 ಆಪರೇಷನ್. ಓಕೆ ಬ್ಯಾಟ್ರಿ ಮೋಡಲ್ಲಿ ವರ್ಕ್ ಆಗುತ್ತೆ. ಓಕೆ ಇಲ್ಲಿಂದ ಕಟ್ ಆಫ್ ಆಗುತ್ತೆ ಸಪ್ಲೈ, ಮಾಮೂಲಿ 2 ಸಪ್ಲೈ ಹೋಗುತ್ತೆ. ಓಕೆ ಇದು 48 ವೋಲ್ಟಲ್ಲಿ ಮಾತ್ರ. 48 ವೋಲ್ಟಲ್ಲಿ ಏನೇನು ಅಂದರೆ ನೋಡಿ, ಲಿಫ್ಟ್ ಯಾವಾಗ ಆಲ್ವೇಸ್ ಕಮಿಂಗ್ ಟು ಏನೋ ಬರುತ್ತೆ ಅಪ್ಪು ಅಂದರೆ ಇದು 48 ವೋಲ್ಟ್ ಬ್ರೇಕ್ ಓಪನ್ ಮಾಡುತ್ತೆ.
ಇದು ಸಿಗ್ನಲ್ ಕೊಡುತ್ತೆ, ಈ ಪಿ ಸಿ ಬಿ ಬ್ಯಾಟ್ರಿ ಓಪನ್ ಆಗಿ ಸಿಗ್ನಲ್ ಕೊಡುತ್ತೆ, ಬ್ಯಾಟ್ರಿ ಓಪನ್ ಆಗುತ್ತೆ ಅಷ್ಟೇ ವರ್ಕ್ ಆಗೋದು. ಅದಕ್ಕೆ ಲಿಫ್ಟ್ ಬರೋದು. ಅದು ಬಂದಮೇಲೆ ಇದು ಡಿ ಜೆಡ್ ಅಂತ ಸಿಗ್ನಲ್ ಕೊಡುತ್ತಲ್ಲ, ಅಲ್ಲಿ ಬಂದು ಡೋರ್ ಓಪನ್ ಅಷ್ಟೇ ಆಗುತ್ತೆ. ಓಕೆ. ಇನ್ನೇನಿಲ್ಲ. ಇನ್ನೇನಾದ್ರೂ ಡೌಟ್ ಇದ್ರೆ